ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್ 2025. ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇರೋದು ಟೈಮ್ ಬಂದು 5:30 31ನೇ ತಾರೀಕು. ಸೊ ನೈಟ್ ಪಾರ್ಟಿ ಇದೆ. 8 o'clockಗೆ ಅಲ್ಲಿ ರೀಚ್ ಆಗ್ಬೇಕಂತೆ. ಎಲ್ಲಿ ಹೋಗ್ತೀವಿ, ಅಲ್ಲಿ ಪಾರ್ಟಿಯಲ್ಲಿ ಏನೇನು ಇರುತ್ತೆ, ಏನೇನು ಫುಡ್ ಇರುತ್ತೆ, ಏನೇನು ಮ್ಯೂಸಿಕ್ ಇರುತ್ತೆ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡೋಣ ಅಂತ. ಮತ್ತು ನಾವೇನು ಪ್ರೈಸ್ ರೇಂಜಲ್ಲಿ ಅಲ್ಲಿ ಅಂದರೆ ನಾವೇನು ಪ್ರೈಸ್ ಕೊಟ್ಟಿದ್ದೀವಿ ಅದಕ್ಕೆ, ಸೊ ಅದೆಲ್ಲನೂ ಕವರ್ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ತಾನೇ ಆಫೀಸ್ ಕೆಲಸ ಎಲ್ಲ ಮುಗಿಸಿ, ಮನೆ ಕೆಲಸ ಎಲ್ಲ ಮುಗಿಸಿ, ಫ್ರೆಶ್ ಆಗಿ ತಲೆಗೆ ಸ್ನಾನ ಮಾಡಿ ರೆಡಿ ಆಗೋಣ ಅಂದ್ಕೊಂಡೆ. ಈಗ 6:30ಗೆ ಅಂದ್ಕೊಂಡಿದ್ದೆ, ಬಟ್ 7 o'clock ಅಂತೆ. ಅದಕ್ಕೇ ಇಲ್ಲೇ ಒಂದು ವಿಡಿಯೋ ನೀಟಾಗಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅಂತ. ಸೊ ತಡ ಮಾಡ್ದೇವೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನ್ಯೂ ಇಯರ್ ಅಂದಿದ ತಕ್ಷಣ, ಪಾರ್ಟಿಗೆ ಹೋಗ್ತಾ ಇದ್ದೀವಿ ಅಂದಿದ ತಕ್ಷಣ ಯಾವ ಡ್ರೆಸ್ ಹಾಕೊಳ್ಳೋದು, ಎಲ್ಲರೂ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾರೆ. ಗರ್ಲ್ಸ್ ಅಂತೂ ಎಲ್ಲಿಗಾದ್ರೂ ಆಚೆ ಹೋಗ್ಬೇಕಂದ್ರೆ. ಅದೇ ಥರ ನಾನು ಇವಾಗ ತುಂಬ ಕನ್ಫ್ಯೂಸ್ ಸ್ಟೇಟಲ್ಲಿ ಇದ್ದೀನಿ. 3 ಡ್ರೆಸ್ ಇಟ್ಕೊಂಡಿದ್ದೀನಿ, ಎಲ್ಲ ಹೊಸ ಹೊಸ ಬಟ್ಟೆನೆ. ಇದು ಬಂದು ಮೊದಲನೇದು, ಜಸ್ಟ್ ಇಂಡೋ ವೆಸ್ಟರ್ನ್ ಲುಕ್ ಬರುತ್ತೆ. ಶಾರ್ಟ್ ಇದೆ, 3/4 ಲೆಂತಲ್ಲಿ. ಆ್ಯಂಡ್ ಇಲ್ಲೆಲ್ಲ ಡಿಸೈನ್ ನೋಡಿದ್ರೆ ಇದು ಇಂಡೋ ವೆಸ್ಟರ್ನ್ ಲುಕ್ಕಲ್ಲಿ ಬರುತ್ತೆ, 3/4 ಸ್ಲೀವ್ಸು. ಇದನ್ನು ನಾನು ವಿಡಿಯೋದಲ್ಲಿ ಹೇಳಿದೆ, ಮೊನ್ನೆ ರಿಲಯನ್ಸ್ಗೆ ಹೋದಾಗ ಶಾಪ್ ಮಾಡಿದೆ. 50% 70% ಆಫರ್ ಇತ್ತು ಅಂತ. ಇದು 50% ಆಫರಲ್ಲಿ ತೊಗೊಂಡಿದ್ದು. 899 ರುಪೀಸ್ದು 450 ರುಪೀಸಲ್ಲಿ ತೊಗೊಂಡಿದ್ದೀನಿ. ಇದನ್ನು ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ಇದು ಒಂದು ನನಗೆ ಆಪ್ಷನ್ ಇದೆ. ಇದಂದರೆ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಒಂದು ಸ್ವಲ್ಪ ಫ್ರೀ ಆಗಿರುತ್ತೆ. ತುಂಬಾ ಶಾರ್ಟ್ ಇಲ್ಲ, ನೀ ಇಂದ ಕೆಳಗಡೆ ಇದೆ. ಸೊ ಡ್ಯಾನ್ಸ್ ಎಲ್ಲ ಮಾಡೋಕ್ಕೂ ಕಂಫರ್ಟೇಬಲ್ ಆಗಿರುತ್ತೆ. ಲಾಂಗ್ ಲೆಂತ್ ಆದರೆ ಹಿಂಸೆ ಆಗುತ್ತೆ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಅಂತ ಇದೊಂದು ಆಪ್ಷನ್ ಇಟ್ಕೊಂಡಿದ್ದೀನಿ. ಇನ್ನೊಂದು ಜಿಂಗಿ ಜಿಂಗಿ ಆಪ್ಷನ್ ಅಂದರೆ ಪಾರ್ಟಿ ಥೀಮ್ಗೆ ಕರೆಕ್ಟ್ ಆಗಿರೋ ಮೆಟೀರಿಯಲಲ್ಲಿ ಜಿಗಿಬಿಗಿ ಅಂತ ಇದೆ. ಇದ್ರದ್ದು ಸ್ಲೀವ್ಸ್ ಇದೆ, ಕ್ಯೂಟ್ ಆಗಿದೆ. ಮುಂದೆ ಮತ್ತೆ ಹಿಂದೆ ವಿ ನೆಕ್ ಕೊಟ್ಟಿದ್ದಾರೆ, ರಿಯೋ ಬ್ರ್ಯಾಂಡ್ದು. ವಾಪಸ್ ಇದನ್ನು 1000 ರುಪೀಸ್, 50% ಆಫರಲ್ಲಿ 500 ರುಪೀಸ್. ಇದಕ್ಕೇನಂತಾರೋ ಜನ ಜಂಪ್ ಸೂಟ್. ಸೊ ಬಟ್ ದೊಗ್ಳೆ ಆಗಿದೆ. ಬಟ್ ನಂಗೆ ಜಂಪ್ ಸೂಟ್ ಅಷ್ಟು ಹಾಕಿ ಅಭ್ಯಾಸ ಇಲ್ಲ. ಬಟ್ ಸ್ಟಿಲ್ ಆಫರಲ್ಲಿ ಇತ್ತಲ್ಲ, ಯಾವಾಗಾದ್ರೂ ಹಾಕೊಳ್ಳೋಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡ್ಬಿಟ್ಟಿದ್ದೀನಿ. ಇದು ವೇರ್ ಮಾಡಿ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಹಿಂದೆ ಟ್ಯಾಗಿಂಗ್ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿದೆ ಸೈಜ್ ಎಲ್ಲ ಓಕೆ. ಬಟ್ ಜಂಪ್ ಸೂಟ್ ನಂಗೆ ಅಷ್ಟು ರೂಢಿ ಇಲ್ಲ ಹಾಕಿ. ಅದು ಒಂದು. ಇನ್ನೂ ಒಂದು ಕ್ಯೂಟ್ ಆಪ್ಷನ್ ಇದೆ. ಸೊ ಬ್ಲ್ಯಾಕ್ ಫ್ಲಾರಲಲ್ಲಿ ನೆನ್ನೆನೂ ಬರ್ತ್ಡೇಗೂ ಬ್ಲ್ಯಾಕ್ ಹಾಕಿದೆ. ಮತ್ತು ಇದು ಸ್ಲೀವ್ಲೆಸ್ ಇದೆ. ನನಗೆ ಡ್ಯಾನ್ಸ್ ಎಲ್ಲ ಮಾಡೋಕೆ ಅಷ್ಟು ಕಂಫರ್ಟೇಬಲ್ ಇರಲ್ಲ ಅಂತ. ಇದೂ ಬ್ಯೂಟಿಫುಲ್ ಆಗಿದೆ. ಏಜಿಯೋ ಆ್ಯಪಲ್ಲಿ ನಾನು ಇದನ್ನು ತಗೊಂಡಿದ್ದು. ಇದು ನೋಡಿ, ಫುಲ್ ಲೆಂತ್ ತೋರಿಸು. ಸೊ ಈ ಥರ ಫುಲ್ ಲೆಂತಲ್ಲಿ ಬರುತ್ತೆ. ಆದರೆ ಹಾಫ್ ಲೈನಿಂಗ್ ಕೊಟ್ಟಿದ್ದಾರೆ. ಇನ್ನು ಹಾಫ್ ಕೆಳಗಡೆ ಬಂದು ಲೈನಿಂಗ್ ಇಲ್ಲ. 750 ರುಪೀಸ್ ಏನೋ ಏಜಿಯೋ ಆ್ಯಪಲ್ಲಿ ನಾನು ತರಿಸಿದ್ದು. ಮುಂದೆ 550 ಎಲ್ಲ 750, ಅದೆಲ್ಲ 800-900 ಬಂದಿತ್ತು. ಅದೊಂದು ಏಜಿಯೋದು ಹಾಲ್ ಮಾಡೋಣ ಅಂತಲೇ ತರಿಸಿದೆ. ಬಟ್ ಅವೆಲ್ಲ ಜಾಸ್ತಿ ಅನಿಸ್ತು ಆ ಕ್ವಾಲಿಟಿಗೆ. ಸೊ ಅದೆಲ್ಲ ವಾಪಸ್ ಕೊಟ್ಬಿಡ್ತಾ ಇದ್ದೀನಿ. ಇದೊಂದು ಇಟ್ಕೊತಾ ಇದ್ದೀನಿ. ಮುಂದೆ ನೆಕ್ಕು ತುಂಬ ಚೆನ್ನಾಗಿದೆ. ಮತ್ತು ಹಿಂದೆ ಒಂದು ಡೀಪ್ ಯು ಕೊಟ್ಟಿದ್ದಾರೆ. ಹಾಕೊಂಡಾಗ ತುಂಬಾ ಪ್ರಿಟಿಯಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಒಂದ್ಸರಿ ಹಾಕಿ ತೋರಿಸ್ತೀನಿ, ಆಮೇಲೆ ಫೈನಲೈಸ್ ಮಾಡ್ತೀನಿ. ಸೊ ಇದು 3 ಲುಕ್ಕಲ್ಲಿ ಯಾವುದು ಫೈನಲೈಸ್ ಮಾಡ್ತೀನಿ ನೋಡೋಣ. ಸೊ ಇದು ಬಂದು ಫಸ್ಟ್ ಕಾಸ್ಟ್ಯೂಮು, ಬ್ಲ್ಯಾಕ್ ಆ್ಯಂಡ್ ಫ್ಲಾರಲ್ ಪ್ರಿಂಟಲ್ಲಿ ಬಂದಿದೆ. ಇದನ್ನು ನಾನು ಹೇಳ್ದಂಗೆ ಏಜಿಯೋ ಆ್ಯಪಲ್ಲಿ ತೊಗೊಂಡಿರೋದು. ಮುಂದೆ ಈ ಥರ ಸ್ವೀಟ್ ಹಾರ್ಟ್ ನೆಕ್ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದೆ ಬಂದು ಡೀಪ್ ಯು ಕೊಟ್ಟಿದ್ದಾರೆ. ಇದೂ ನಂಗೆ ತುಂಬಾ ಇಷ್ಟ ಆಯಿತು. ಇದು ಒಂದೇ ನಾನು ಇಟ್ಕೊತಾ ಇರೋದು. ಸೊ ಬಟ್ ಇದು ಹಾಕೊಂಡ್ರೆ ಅಷ್ಟು ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಕಂಫರ್ಟೇಬಲ್ ಆಗಿರಲ್ಲ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ನೋಡೋಣ. ಈ ಡ್ರೆಸ್ಸೇ ಮೇ ಬಿ ಫೈನಲೈಸ್ ಮಾಡ್ತೀನಿ. ನನಗಿದೆ ಕಂಫರ್ಟೇಬಲ್ ಆಗಿ ಫೀಲ್ ಆಗ್ತದೆ. ನೋಡೋಣ, ಹಾಕೊತೀನಿ. ಆ್ಯಂಡ್ ಇದು ಸೆಕೆಂಡ್ ಕಾಸ್ಟ್ಯೂಮ್. ಗೊತ್ತಿಲ್ಲ, ರಚನೆ ಓಕೆ ಕಾಣಿಸ್ತಿದೆ ಹಾಕೊಂಡಾದ್ಮೇಲೆ ಅಂತಿದ್ದಾಳೆ. ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು. ಮತ್ತು ಕಂಫರ್ಟೇಬಲ್ ಆಗೂ ಇರುತ್ತೆ ಡ್ಯಾನ್ಸ್ ಮಾಡೋಕ್ಕೆ ಅಲ್ವಾ. ಓಕೆ, ಇದನ್ನು ಒಂದು ಟ್ರೈ ಮಾಡೇ ಬಿಡ್ತೀನಿ. ದಿಸ್ ಇಸ್ ಮೈ ಲಾಸ್ಟ್ ಕಾಸ್ಟ್ಯೂಮ್. ನಾಟ್ ಬಟ್ ದ ಲಿಸ್ಟ್. 500 ರುಪೀಸ್ ಫ್ರಮ್ ರಿಯೋ ಬ್ರ್ಯಾಂಡ್. ಇದನ್ನು ಬಿಟ್ಟು ಯಾವುದು ನಾನು ಎತ್ತಿಟ್ಟಿಲ್ಲ. ಏನು ಕಾಣಿಸ್ತಾರೆ ಅಂದರೆ ಈ ಥರ ಹಾಕಿದ ರೂಢಿಲ್ಲ. ನಾಟ್ ಫೀಲಿಂಗ್ ಕಂಫರ್ಟೇಬಲ್. ಬಟ್ ಓಕೆ, ಅಂದರೆ ಆ ಲೈಟಿಂಗಿಗೆ ಒಂದು ಸ್ವಲ್ಪ ಜಿಗಿಬಿಗಿ ಅಂತ ಕಾಣಿಸುತ್ತೆ. ಕರೆಕ್ಟಾಗೈತೆ ಪಾರ್ಟಿಗೆ ಅಂತ. ಮುಂದೆನೂ ವೀನೆಕ್ ಆ್ಯಂಡ್ ಹಿಂದೆನೂ ವೀನೆಕ್ ಇದೆ.
500 ವರ್ತು. ಯಾಕಂದರೆ ನಾನು ಬರ್ತ್ಡೇಗೆ ಮೆಟೀರಿಯಲ್ ಶಾಪಿಂಗ್ ಮಾಡಕ್ಕೆ ಹೋಗಿದ್ನಲ್ಲ, ಅಬ್ಬಾ ಏನು ಮೆಟೀರಿಯಲ್ ಎಷ್ಟು ಕಾಸ್ಟ್ಲಿ ಅಂತ. ಅದರಲ್ಲೂ ಇದು ಕ್ವಾಲಿಟಿ ಆಫ್ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿತ್ತು. 500 ರೂಪಾಯಿಗೆ ಸ್ಟಿಚ್ಚಿಂಗು ಮೆಟೀರಿಯಲ್ಲು ಎಲ್ಲ ನಾವು ಹೊಲಿಸ್ತೀವಂದ್ರಂತೂ ಆಗಲ್ಲ, ಈ ಥರ ಮೆಟೀರಿಯಲ್ ತೊಗೊಳಕ್ಕೂ ಆಗಲ್ಲ. ಅದಕ್ಕೇ ಇರಲಿ ಹಾಕ್ಕೊಳ್ದಂಗೆ ನೋಡೋಣ ಅಂದ್ಬಿಟ್ಟು ತೊಗೊಂಡ್ಬಿಟ್ಟೆ. ಈಗ ಇದೇ ಇಲ್ಲ ನನಗೆ ಕಂಫರ್ಟಬಲ್, ಈಗೊಂಥರ ಇಷ್ಟ ಆಗ್ತದೆ. ಓಕೆ, ಸೊ ಯಾವುದೋ ಒಂದು ಫೈನಲೈಸ್ ಮಾಡಿ ಅಲ್ಲೋದಾಗ ತೋರಿಸ್ತೀನಿ. ಅಲ್ಲೋದಾಗ ಎಲ್ಲೋದಾಗ ಏನು ಸರ್ಪ್ರೈಸ್ ಅಂತಲ್ಲ, ಆ್ಯಕ್ಚುಲಿ ಅದೇನು ಪ್ಲೇಸು, ಏನು ನನಗೂ ಏನು ಅಲ್ಲೇನು ಇವೆಂಟ್ ಇದೆ ಅದು ಯಾವುದಕ್ಕೂ ನಾನು ಗೊತ್ತೇ ಇಲ್ಲ. ಅದು ಎಲ್ಲ ಬುಕ್ ಮಾಡಿದರೆ ನಾವು ಫ್ಯಾಮಿಲಿ ಹೋಗ್ತಿದ್ದೀವಿ ಅಷ್ಟೇ. ಅದಕ್ಕೆ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಬಟ್ ನಂಗೆ ಪ್ರೈಸ್ ಮಾತ್ರ ಗೊತ್ತು. ಏನೇನೋ ಬಾರ್ಗೇನ್ ಮಾಡಿ ಆಲ್ಮೋಸ್ಟ್ ಒಂದು ನಾವು 40-45 ಜನ, ಅಂದರೆ ಹಾಗೆ ಫ್ರೆಂಡ್ಸಿಗೆ ಹೇಳ್ಕೊಂಡು ಅವ್ರವ್ರ ದುಡ್ಡಲ್ಲೇ ಬರೋದು. ಬಟ್ ನಾವೆಲ್ಲ ಗ್ರೂಪಾಗಿ ಹೋಗಿ ಎಂಜಾಯ್ ಮಾಡೋದು ಅಂತ. ಸೊ 1300 ರುಪೀಸ್ಗೆ ಹಾಕ್ಕೊಟ್ಟಿದ್ದಾರೆ. ಸೊ 45 to 50 ಮೆಂಬರ್ಸ್ ಒಟ್ಟಿಗೆ ಬರ್ತೀವಿ ಅಂತ ಹೇಳಿದ್ದಕ್ಕೆ ಆಫರಲ್ಲಿ 1300 ರುಪೀಸ್ ಹಾಕ್ಕೊಟ್ಟಿದ್ದಾರೆ. ಅದು ಒಂದೇ ಪ್ರೈಸಿಂಗ್ ಒಂದೇ ನನಗೆ ಈಗ ಸದ್ಯಕ್ಕೆ ಗೊತ್ತಿರೋದು. ಆಮೇಲೆ ಅಲ್ಲಿ ಹೋದ್ಮೇಲೆ ಏನೇನು ಇವೆಂಟ್ ಇರುತ್ತೆ, ವರ್ತಾ ಏನು ಅಂತ ನೀವು ಡಿಸೈಡ್ ಮಾಡಿ. ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅಷ್ಟೇ. ಇಷ್ಟು ಮಾತಲ್ಲೇ ತುಂಬ ಲಾಂಗ್ ಆಯ್ತು ಅನಿಸುತ್ತೆ ವೀಡಿಯೋ. ಈ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಸೆಕೆಂಡ್ ಹಾಕಿಂದ ಆ ಡ್ರೆಸ್ ಹಾಕೊಂಡು ಹೋಗ್ತೀನಿ ಅನಿಸುತ್ತೆ ನೋಡು. ಆ್ಯಂಡ್ ದಿಸ್ ಇಸ್ ಮೈ ಫೈನಲ್ ಔಟ್ಪುಟ್. ಒಂದು ಸ್ವಲ್ಪ ಫಂಕಿಯಾಗಿ ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಏನು ಫಂಕಿಯಾಗಿ ಏನು ಮಾಡಿಲ್ಲ, ಇದು ಒಂದು ಹಾಕಿದ್ದೀನಿ. ಇಲ್ಲಿಗೆ ಹಾಕೊಂಡಿದ್ದೆ ಫಂಕಿಯಾಗಿ. ಅದು ಫಂಕಿ ಆಗಲ್ಲ, ಮಂಕಿ ಥರ ಕಾಣಿಸ್ತೈತೆ. ಅದಕ್ಕೆ ಅದು ತೆಗೆದ್ಬಿಟ್ಟು ಇದು ಒಂದು ಸ್ವಲ್ಪ ಹಾಕೊಂಡಿದ್ದೀನಿ. ಅಲ್ಲಿ ಔಟ್ಡೋರ್ ಇರೋದ್ರಿಂದ ತುಂಬ ಚಳಿ ಇರುತ್ತೆ ಅಂತ. ಐ ಆಮ್ ಜಸ್ಟ್ ಕ್ಯಾರಿಂಗ್ ದ ಜಾಕೆಟ್. ಇದು ಒಂದು ನನ್ನ ಏನಂತ ಕಮೆಂಟ್ ಮಾಡಿ. ಆಲ್ರೆಡಿ ಹಳೆ ವಿಡಿಯೋ ಅಲ್ಲಿ ತೋರಿಸಿದ್ದೀನಿ, ಇದೇನಂತ ಬೇಡ, ಇದೇನಂತ ಕಮೆಂಟ್ ಮಾಡಿ. ಸೊ 7:30 8 o'clock ಅಷ್ಟರಲ್ಲಿ ಅಲ್ಲಿರ್ತೀವಿ. ರಚನಾ ತೋರಿಸ್ತೀನಿ. ರಚನಾ ಇಸ್ ಆಲ್ಸೋ ರೆಡಿ ವಿತ್ ಜಾಕೆಟ್. ರಿಷಿಕ್ ಇಸ್ ಆಲ್ಸೋ. ಹೇ ಚಿನಿ, ಇಲ್ಲಿ ನೀರು ಬಿಡ್ಬೇಡಮ್ಮ. ಇಬ್ರು ಇಲ್ಲೇ ತೊಳ್ಕೊತಾ ಇದ್ದೀರಾ? ಸಾಕು ಬಿಡು. ಓಕೆ, ಸೇ ಹಾಯ್. ಹ್ಯಾಪಿ ನ್ಯೂ ಇಯರ್ ವಿಶಸ್ ಹೇಳಿ. ಆಮೇಲೆ ಮಾಡ್ತೀರಾ? ಅಣ್ಣ ಮಾಡಿದ್ರೆ ಇವನ್ ಮಾಡ್ತಾನೆ, ಅಣ್ಣ ವಿಶ್ ಮಾಡಿದ್ರೆ ಇವನ್ ವಿಶ್ ಮಾಡ್ತಾನೆ. ರಿಷಿಕ್ ಅಣ್ಣನ ಮಿರರ್ ಕಾಪಿ ಇವನು. ಇವೆಂಟ್ ಆರ್ಗನೈಸ್ ಆಗಿದ್ದು ಬಂದು ಮೈಸೂರಿನ ಹೋಟೆಲ್ ಕಲ್ಯಾಣಿಯಲ್ಲಿ. ಸೊ ಹೋಗಿದ ತಕ್ಷಣ ಈ ರೀತಿ ಟ್ಯಾಗ್ಸ್ ಎಲ್ಲರಿಗೂ ಹಾಕ್ತಾಯಿದ್ರು. ನಾವು 45 ಮೆಂಬರ್ಸ್ ಅಂತ ಅಂದ್ಕೊಂಡಿದ್ವಿ, ಬಟ್ ಟೋಟಲ್ ನಾವು 52 ಮೆಂಬರ್ಸ್ ಆದ್ವಿ. ಸೊ ಒಳಗಡೆ ಹೋಗಿದ ತಕ್ಷಣ ಸೂಪರಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ತುಂಬಾ ಕ್ರೌಡೆಡ್ ಆಗಿತ್ತು ಮತ್ತು ಫುಲ್ ಆನ್ ಲೈಟ್ಸ್ ಆ್ಯಂಡ್ ಮ್ಯೂಸಿಕ್ ಇತ್ತು. ನಾವು ಬ್ಯಾಕ್ ಸೈಡ್ ಗೇಟಿಂದ ಬಂದ್ವಿ. ಎಂಟ್ರೆನ್ಸಲ್ಲಿ ಆ್ಯಕ್ಚುಲಿ ಪಾನಿಪುರಿ ಕೊಡ್ತಾಯಿದ್ರು. ನೀವೇನು ಕೇಳಿಸಲ್ಲ ಹೇಳೋದು. ಮೈಕ್ ಹಾಕೋಬಿಡೋಣ. ಚೆನ್ನಾಗಿದೆ. ಇಟ್ಕೊಳ್ಳಿ ಅಂತ ಅದಲ್ಲ, ನಾನು ಅಲ್ಲಿ ಇಟ್ಕೋಬೇಕಿಲ್ಲ, ಇಲ್ಲಿ ಇಟ್ಕೋಬೇಕು. ಫಸ್ಟಿಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟಿದಾರ. ಆಮೇಲೆ ಆಂಟಿ ನೀವು ಬರ್ತೀರಾ ನನ್ನ ಜೊತೆ ವಿಡಿಯೋ ತಾನೆ? ಇದು ನಮ್ಮ ರೇಖಾ ಆಂಟಿ, ನಮ್ಮ ಅತ್ತೆ ಅವ್ರ ತಂಗಿ. ವಿಡಿಯೋಗೂ ಬರ್ತಾರೆ, ಒಂದು ಪಾನಿಪುರಿನೂ ಕೊಡ್ತಾರೆ. ಇದ್ರ ಜೊತೆಗೆ 2 ವೋಚರು, ಒಂದು ಫುಡ್ ವೋಚರ್ ಕೊಟ್ಟಿದ್ದಾರೆ, ಒಂದು ಡ್ರಿಂಕ್ಸ್ ವೋಚರ್. ಡ್ರಿಂಕ್ಸ್ ಮಾಡಲ್ಲ ನಾನು, ಯಾರು ಮಾಡ್ತಾರೆ ಅವ್ರಿಗೆ ಕೊಟ್ಬಿಟ್ಟಿದೀನಿ. ಅಂಡ್ ನಾವು ನೀವು ಕೊಟ್ಬಿಡಿ. ಮಮ್ಮಿ ಹತ್ರ ಇರೋದೆಲ್ಲ ಡ್ರಿಂಕ್ಸ್ ವೋಚರು, ರೋಹಿತ್ ಅಣ್ಣನ ಕೈ ಕೊಟ್ಬಿಡಿ. ಅದೇ ತರ. ಅಂಡ್ ದಿಸ್ ಇಸ್ ಅವರ್ ಪಪ್ಪ. ಹಾಯ್ ಮಾಡಿ. ದಿಸ್ ಇಸ್ ಶೀತಲಕ್ಕ. ಎಷ್ಟಿದೆ ಅಂತ ಗೊತ್ತಿಲ್ಲ, ಕ್ರೌಡ್ ತುಂಬಾ ಇರ್ಬೋದು. ಅಷ್ಟೊತ್ತಿಂದ ಕಾದು ಇವಾಗ ಪಾನಿಪುರಿ ಸಿಕ್ಕಿದೆ. ಅಂಡ್ ಇದು ಬಂದು ನ್ಯೂ ಇಯರ್ ನ ಸೆಲ್ಫಿ ಝೋನ್. ಹಂಗೆ ಬಂದುಡಿ, ಹಂಗೆ ಕ್ಲಿಕ್ ಮಾಡು. ವೆಲ್ಕಮ್ ಡ್ರಿಂಕ್ ಕುಡಿದು ಪಾನಿಪುರಿ ಎಲ್ಲ ತಿಂದಾದ್ಮೇಲೆ
ಅಲ್ಲೇನು ಸೆಲ್ಫಿ ಝೋನ್ ಮಾಡಿದ್ರು ಅಲ್ಲಿ ಫೋಟೋಸ್ ತಗೊಳ್ಳೋಣ ಅಂತ ಬಂದ್ವಿ. ಅಲ್ಲಿ ತುಂಬಾ ಜನ ತುಂಬಿದ್ರು. ಅದಕ್ಕೆ ನಮ್ಮ ಪಾಡಿಗೆ ನಾವು ಸೈಡಲ್ಲಿ ನಿಂತ್ಕೊಂಡು ಬ್ಯಾಂಡ್ದು ಫೋಟೋ ಎಲ್ಲ ನೇಹಾ ತೆಗಿತಾ ಇದ್ಲು. ನಾನು ಅದ್ರದ್ದೇ ಒಂದು ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡೆ. ಅಲ್ಲಿಂದ ಅವರೇ ವಿಡಿಯೋ ನಾನು ಕಾಣಿಸ್ತಾ ಇದ್ದೀನಾ? ಎಲ್ಲ ಹಾಯ್ ಮಾಡಿ. ಲೇಡೀಸ್ ಗ್ಯಾಂಗ್ ಇದೆ ಇಲ್ಲಿ. ಇವತ್ತಿನ ಇವೆಂಟ್ಗೆ 3 ಜನ ಸರಿಗಮಪ ಸಿಂಗರ್ಸ್ನ ಕರೆಸಿದ್ರು. ಸುಹಾನಾ ಸೈಯದ್ ಏನು ಇವಾಗ ಹಾಡಾಡ್ತಾ ಇದ್ದಾರೆ ಅವರು, ಮತ್ತು ಮೈತ್ರಿ, ರಂಜಿತ್ ಹೆಗ್ಡೆನ ಕರೆಸಿದ್ರು. ಎಲ್ಲರೂ ತುಂಬಾ ಚೆನ್ನಾಗಿ ಹಾಡುಗಳನ್ನ ಹಾಡಿದ್ರು. ತುಂಬಾ ನಾವು ಎಂಜಾಯ್ ಮಾಡಿದ್ವಿ. ಇದ್ರ ಜೊತೆಗೆ ಸೂಪರ್ ಆಗಿರೋ DJ ಸಹ ಇತ್ತು. ಆ್ಯಂಡ್ DJ ಆರ್ಗನೈಸ್ ಮಾಡಿದ್ದು ಬಂದ್ಬಿಟ್ಟು ಅಕ್ಷಂತ AKSH. ಸೊ ಯಾರಂತ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಅ ಗ್ರೇಟ್ DJ. ಎಲ್ಲರಿಗೂ ಕುಣ್ಸಾಕ್ಬಿಟ್ರು. ಸೊ ಹಾಡುಗಳ ಮಧ್ಯ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಗೇಮ್ಸ್ ಸಹ ಆರ್ಗನೈಸ್ ಮಾಡಿದ್ರು. ಇವರೆಲ್ಲ ರಿಷಾ ಔಟಾ ಎಲ್ಲ 100% focus. Oh my god. Where are you all from the other planet? Ladies and gentlemen, give them a big round of applause. Well, I got tired giving the counts, but they never did. And they didn't even lose it. We have a small cutie member here who wants to wish you all a happy new year. So much. ಜಾಜಿ May we have the youngest host for tonight saying happy new year to all of you. Can you have a cheer back for all of these amazing kids on the stage? ಜಾಜಿ ತುಂಬಾ ಅಂದ್ರೆ ತುಂಬಾನೇ ಕ್ರೌಡ್ ಇದೆ. ಏನ್ ಸಿಗ್ತಾ ಇದೆ, ಯಾವ್ದ್ರಲ್ಲಿ ಸಿಗ್ತಾ ಇದೆ ಅದ್ರಲ್ಲೇ ನಿಂತಾ ಇದೀವಿ. ಸೀರಿಯಸ್ಲಿ ಟೂ ಮಚ್ ಕ್ರೌಡ್ ಇರೋ ಪ್ಲೇಸಸ್ ಸೆಲೆಕ್ಟ್ ಮಾಡಬಾರ್ದು. ಫೋಟೋ ಹೊಡ್ಸೋಕ್ಕೂ ಕ್ರೌಡು, ಸ್ನ್ಯಾಕ್ಸ್ ತಿನ್ನೋಕ್ಕೂ ಕ್ರೌಡು. ಚೆನ್ನಾಗಿ ಇದ್ರ ಮೇಲೆ ಕೈ ಇಟ್ಬಿಟ್ಟಿದ್ಯಾ. ಜ್ಯೂಸ್ ತಿನ್ನೋಕ್ಕೂ, ಜ್ಯೂಸ್ ಕುಡಿಯೋಕ್ಕೂ ಕ್ರೌಡು, ಸ್ಟಾರ್ಟರ್ಸ್ ತೊಗೊಳಕ್ಕೂ ಕ್ರೌಡು, ಕೊನೆಗೆ ಊಟಕ್ಕೂ ಕ್ರೌಡು. ರಶ್ ಇತ್ತು ಅನ್ನೋದು ಬಿಟ್ಟರೆ ಏನೇನು ಡಿಶಸ್ ಮಾಡಿದ್ರು ಎಲ್ಲನೂ ತುಂಬಾ ಟೇಸ್ಟಿಯಾಗಿತ್ತು. ಕರಿನೂ ಚೆನ್ನಾಗಿತ್ತು, ಸಾಂಬಾರು ಚೆನ್ನಾಗಿತ್ತು, ಪಲಾವು ಸಕ್ಕತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಏನು ಬಿರಿಯಾನಿ ಮತ್ತು ವೈಟ್ ರೈಸು. ನಾನ್ ವೆಜ್ ಅವ್ರಿಗೂ ಒಳ್ಳೆ ಆಪ್ಷನ್ಸ್ ಇಟ್ಟಿದ್ರು. ಅವರು ಸಹ ನಾನ್ ವೆಜ್ನ ಎಂಜಾಯ್ ಮಾಡಿದ್ರು. ಕರ್ಡ್ ರೈಸು, ಪ್ರತಿಯೊಂದು ಮೆನು ಮಾತ್ರ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಸಹ ತುಂಬಾ ಚೆನ್ನಾಗಿತ್ತು. ಡೆಸರ್ಟಲ್ಲೂ ತುಂಬ ಆಪ್ಷನ್ ಇತ್ತು. ಫಸ್ಟ್ ಟೈಮ್ ನಾನು ತಿಂದಿದ್ದು ರಬಡಿ ಮತ್ತು ಜಾಮೂನು. ಸೂಪರಾಗಿತ್ತು ಟೇಸ್ಟ್ ಅಂತೂ. ಡಿನ್ನರ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಕ್ಷದು DJ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಸಕ್ಕದಾಗಿರೋ ಸಾಂಗ್ಸ್ನ ಪ್ಲೇ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಎಲ್ಲ ಕನ್ನಡ ಸಾಂಗ್ಸೇ. ಅದಕ್ಕೆ ಅಲ್ಲಿದ್ದವರೆಲ್ಲ ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ನಾವೆಲ್ಲರೂ ಒಂದು 1/4 ಗಂಟೆ ಹಿಂದೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ಆಮೇಲೆ ಒಂದು ಸ್ವಲ್ಪ ಸ್ಪೇಸ್ ಮಾಡಿಕೊಂಡು ಫುಲ್ ಫ್ರಂಟಿಗೆ ಬಂದುಬಿಟ್ವಿ. ಆರಾಮಾಗಿ DJ ಎಂಜಾಯ್ ಮಾಡ್ತಾ ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲೇ ಎಂಡಿಂಗ್ವರೆಗೂ, ನ್ಯೂ ಇಯರ್ ಸ್ಟಾರ್ಟ್ ಆಗೋವರೆಗೂ ಇಲ್ಲೇ ನಿಂತ್ಕೊಂಡು ಕುಣ್ದಾಕಿದ್ದೀವಿ ಎಲ್ಲರೂ. ನಾವು ದೊಡ್ಡವರು ಮಕ್ಕಳು ಎಲ್ಲರೂ ಎಂಜಾಯ್ ಮಾಡಿದ್ವಿ ತುಂಬಾ. ನನಗೆ ಸ್ಟಾರ್ಟಿಂಗ್ ಅನಿಸ್ತು, ಇಷ್ಟೊಂದು ಕ್ರೌಡ್ ಇರೋ ಕಡೆ ಬರಬಾರ್ದು ಅಂತ. ಜಸ್ಟ್
ಊಟದ ಪರ್ಪಸ್ಗೆ ಅಷ್ಟೇ. ಬಟ್ ಅವ್ರು ಇನ್ನೊಂದು ಸ್ಟಾಲ್ ಮಾಡಿದರೆ ಸಾಕಾಗಿತ್ತು. ಅದನ್ನು ಬಿಟ್ಟು ಇಷ್ಟು ಕ್ರೌಡ್ ಇಲ್ಲ ಅಂದರೆ ನಾವು ಇಷ್ಟೊಂದು ಎಂಜಾಯ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಅನಿಸ್ತು. 1300 ರುಪೀಸ್ಗೆ 100% ವರ್ತ್ ಅಂತ ಅನಿಸ್ತು. ಫುಡ್ ಇರ್ಬೋದು, ಅವ್ರು ಕೊಟ್ಟಿರೋ ಸ್ನ್ಯಾಕ್ಸ್ ಇರ್ಬೋದು, ಸ್ಟಾರ್ಟರ್ಸ್ ಇರ್ಬೋದು, ಅದ್ರ ಜೊತೆಗೆ ಡ್ರಿಂಕ್ಸ್ ಸಹ ಕುಡಿಯೋ ಡ್ರಿಂಕ್ಸ್ ಕುಡ್ದಿದ್ದಾರೆ. ಅದೆಲ್ಲದ್ರ ಜೊತೆಗೆ ಬ್ಯೂಟಿಫುಲ್ ಆಗಿರೋ ಮ್ಯೂಸಿಕ್, ಬ್ಯೂಟಿಫುಲ್ ಆಗಿರೋ DJ, ಅದೂ ಔಟ್ಡೋರಲ್ಲಿ. ಎಲ್ಲ ಕಡೆ ನಾವು ತುಂಬ ವಿಚಾರಿಸಿದ್ವಿ. ಕಪಲ್ಗೆ 5,000, ಸ್ಟ್ಯಾಗ್ಗೆ 2,500, ಮ್ಯಾಕ್ಸ್ ಟು ಮ್ಯಾಕ್ಸ್ 2,000 ಅಂತೂ ಇದ್ದೇ ಇತ್ತು. ಬಟ್ ಇಲ್ಲಿ ಇವರು 1300 ರುಪೀಸಿಗೆ ಮತ್ತು ಎಲ್ಲ ಮಕ್ಳಿಗೂ ಫ್ರೀಯಾಗಿ ಅಲೌ ಮಾಡಿದ್ದಾರೆ. ಈವನ್ ನಮ್ಮ ರಿಷಿಕ್ ಬಂದು ಇವಾಗ 4th ಸ್ಟ್ಯಾಂಡರ್ಡ್, ಅವನಿಗೂ ಸಹ ಫ್ರೀಯಾಗಿ ಅಲೌ ಮಾಡಿದ್ರು. ತುಂಬ ಮಕ್ಕಳಿಗೆ ಫ್ರೀಯಾಗೇ ಬಿಟ್ಟರು, ಒಂದು ಸ್ವಲ್ಪ ದೊಡ್ಡ ಮಕ್ಕಳು ಇದ್ರೂ. ಸೊ ಟೋಟಲಿ ವರ್ತ್ ಅಂತ ಅನಿಸ್ತು. ನ್ಯೂ ಇಯರ್ ಸೆಲೆಬ್ರೇಷನ್ ಕಂಪ್ಲೀಟ್ ಫ್ಯಾಮಿಲಿ ಜೊತೆ ಸಖತ್ ಫನ್ ಫಿಲ್ಡ್ ಆಗಿ ಎಂಜಾಯ್ ಮಾಡಿದ್ವಿ. ಇದಿಷ್ಟು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿತ್ತು. ಸೊ ಈ ವರ್ಷನ ಹೇಗೆ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ, ಅದೇ ಥರ ವರ್ಷ ಪೂರ್ತಿ ತುಂಬಾ ಖುಷಿ, ನೆಮ್ಮದಿ ಮತ್ತು ಆರೋಗ್ಯನ ದೇವರು ಎಲ್ರಿಗೂ ಕೊಡಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ ಎಲ್ಲರಿಗೂ ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್. ಇದು ಬಂದು ಕ್ಯಾಲೆಂಡರ್ ನ್ಯೂ ಇಯರ್ ಅಷ್ಟೇ. ನಮ್ಮ ಹೊಸ ವರ್ಷ ಬಂದು ಯುಗಾದಿಗೆ ಶುರು ಆಗುತ್ತೆ. ಆವಾಗ ಇನ್ನೂ ಜೋರಾಗಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ. ವರ್ಷ ಪೂರ್ತಿ ನಾವು ಏನೇನು ರೆಸಲ್ಯೂಷನ್ ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ತುಂಬಾ ಫೋಕಸ್ಡ್ ಆಗಿ ಆ ರೆಸಲ್ಯೂಷನ್ನ ಕಂಪ್ಲೀಟ್ ಮಾಡೋದ್ರ ಕಡೆಗೆ ನಮ್ಮ ಗಮನನ ಕೊಡೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇವಾಗ ನೋಡಿ ಇಲ್ಲಿ ಕೇಕ್ ಕಟಿಂಗ್ ನಡೀತಾ ಇದೆ. 2025ಗೆ ನಾವು ಆಲ್ರೆಡಿ ಕಾಲಿಟ್ಟು ಆಯಿತು. 12 ಗಂಟೆ ಕ್ಲಾಕಲ್ಲಿ ಟಿಕ್ಕಾಗಾಯಿತು 12 o'clock. ಮಕ್ಕಳನ್ನೆಲ್ಲ ಸ್ಟೇಜ್ ಮೇಲೆ ಕರೆದು ಕೇಕ್ ಕಟ್ಟಿಂಗ್ ಸಹ ಮಾಡಿಸಿದ್ರು. ಅದಾದಮೇಲಿಂದ ಹಿಂದೆಗಡೆ ಫುಲ್ ಕ್ರ್ಯಾಕರ್ಸ್ ಎಲ್ಲ ಬ್ಲಾಸ್ಟ್ ಮಾಡಿದ್ರು. ನಾವೆಲ್ಲ ಇಲ್ಲೇ ನಿಂತ್ಕೊಂಡು ಹಾಗೆ ಎಂಜಾಯ್ ಮಾಡ್ತಾಯಿದ್ವಿ. ನಾನಂತೂ ಇವತ್ತು ವಿನು ಜೊತೆ ತುಂಬಾ ಡ್ಯಾನ್ಸ್ ಮಾಡಿದೆ. ನನಗಂತೂ ಸಖತ್ ಖುಷಿ ಆಯಿತು. ಸೊ ಇದೊಂದು ಸ್ಮಾಲ್ ವಿಡಿಯೋ ಕ್ಲಿಪ್ಪಿಂಗನ್ನು ತೆಗೆಸ್ಕೊಂಡಿದ್ದೀನಿ. ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ನನಗೆ ಯಾವಾಗ್ಲೂ ನನ್ನ ಪಕ್ಕ ವಿನು ಇದ್ದರೆ ಅದೇ ನನ್ನ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಇವತ್ತುವರೆಗೂ ಲೈಫಲ್ಲಿ.